ಅಡುಗೆಗೆ ಸೂರ್ಯಕಾಂತಿ ಎಣ್ಣೆ ಬಳಸುವ ಮುನ್ನ ಮತ್ತೊಮ್ಮೆ ಯೋಚಿಸಿ. ಸೂರ್ಯಕಾಂತಿ ಬೀಜಗಳಿಂದ ತಯಾರಿಸಿದ ಎಣ್ಣೆಯನ್ನ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂಬ ಕಾರಣಕ್ಕಾಗಿ ಪ್ರಪಂಚದಾದ್ಯಂತ ಬಳಕೆ ಮಾಡಲಾಗುತ್ತೆ. ಭಾರತ ಮತ್ತು ವಿದೇಶಗಳಲ್ಲಿ ಅಡುಗೆಗಾಗಿ ಅದರಲ್ಲೂ ಡೀಪ್ ಫ್ರೈಯಿಂಗ್ ಫುಡ್ಗೆ ಈ ಎಣ್ಣೆಯನ್ನ ಬಳಸಲಾಗುತ್ತೆ. ಆದರೆ ಡೀಪ್ ಫ್ರೈಗೆ ಸೂರ್ಯಕಾಂತಿ ಎಣ್ಣೆಯನ್ನ ಬಳಸುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ನಿಮಗೆ ತಿಳಿದಿದೆಯಾ? ಆಯುರ್ವೇದ ವೈದ್ಯರ ಪ್ರಕಾರ ಸೂರ್ಯಕಾಂತಿ ಎಣ್ಣೆಯಲ್ಲಿ ಹೆಚ್ಚಿನ ಪ್ರಮಾಣದ ಒಲಿಕ್ ಆಮ್ಲವಿದೆ. ಇದು ಹೃದಯವನ್ನ ಆರೋಗ್ಯವಾಗಿಡೋದಕ್ಕೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಜನರು ಸೂರ್ಯಕಾಂತಿ ಎಣ್ಣೆಯನ್ನ ಇಷ್ಟಪಡ್ತಾರೆ. ಆದರೆ ಕರಿದ ತಿಂಡಿಯನ್ನ ತಯಾರಿಸುವ ವೇಳೆ ಈ ಎಣ್ಣೆಯನ್ನ ಬಳಕೆ ಮಾಡೋದ್ರಿಂದ ಈ ಎಣ್ಣೆಯು ಹೆಚ್ಚಿನ ತಾಪಮಾನದಲ್ಲಿ ಸ್ಥಿರವಾಗಿ ಉಳಿಯುವುದಿಲ್ಲ. ವಾಸ್ತವವಾಗಿ ಈ ತೈಲವು ಹೆಚ್ಚಿನ ತಾಪಮಾನದಲ್ಲಿ ಆಕ್ಸಿಡೀಕರಣಗೊಳ್ಳುತ್ತದೆ ಮತ್ತು ಹಾನಿಕಾರಕ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಇದು ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು. ಕೆಲವು ವಿವಿಧ ಸೂರ್ಯಕಾಂತಿ ಎಣ್ಣೆಯು ಹೆಚ್ಚಿನ ಪ್ರಮಾಣದ ಒಮೆಗಾ 6 ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತದೆ. ಇದು ಹೊಟ್ಟೆಯಲ್ಲಿ ಉರಿಯೂತವನ್ನ ಉಂಟು ಮಾಡುವುದರ ಜೊತೆಗೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಸಂಶೋಧನೆಯ ಪ್ರಕಾರ ಸೂರ್ಯಕಾಂತಿ ಎಣ್ಣೆ, ಪಾಮ್ ಎಣ್ಣೆ, ರಾಪ್ಸೆಡ್ ಎಣ್ಣೆ ಮತ್ತು ಸೋಯಾಬೀನ್ ಎಣ್ಣೆಯಂತಹ ಅಡುಗೆ ಎಣ್ಣೆಗಳು ಆರೋಗ್ಯಕ್ಕೆ ಹೆಚ್ಚು ಹಾನಿಕಾರಕವಾಗಿದೆ. ಅಡುಗೆ ಮನೆಯಂತಹ ತಾಪಮಾನದಲ್ಲಿ ಅಡುಗೆ ಮಾಡುವುದು ಮತ್ತು ಆಲೂಗಡ್ಡೆ ಚಿಪ್ಸ್ ಅನ್ನ ಬಳಸುವುದರಿಂದ ಸೂರ್ಯಕಾಂತಿ ಎಣ್ಣೆಯು ಇತರ ತೈಲಗಳಿಗಿಂತ ಹೆಚ್ಚು ಆಲ್ಡಿಹೈಡ್ಗಳನ್ನು ಬಿಡುಗಡೆ ಮಾಡುತ್ತದೆ ಅಂತ ತೋರಿಸಿದೆ. ಆಲ್ಡಿಹೈಡ್ಗಳು ಮಾನವರಲ್ಲಿ ಕ್ಯಾನ್ಸರ್, ಹೃದ್ರೋಗ, ಬೊಜ್ಜಿನಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸ್ಮೋಕಿಂಗ್ ಪಾಯಿಂಟ್ 177 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಎಣ್ಣೆಯನ್ನ ಡೀಪ್ ಫ್ರೈ ಮಾಡೋದಕ್ಕೆ ಬಳಸಬಹುದು. ಆದರೆ 7 ರಿಂದ 8 ಬಾರಿ ಹುರಿದ ನಂತರ ಆ ಎಣ್ಣೆಯನ್ನ ಬಳಸಬಾರದು ಎಂಬುದನ್ನ ನೆನಪಿನಲ್ಲಿಡಿ. ತುಪ್ಪವು ಹೆಚ್ಚಿನ ತಾಪಮಾನದಲ್ಲಿಯೂ ಸ್ಥಿರವಾಗಿ ಉಳಿಯುವುದರಿಂದ ಆಹಾರವನ್ನ ಡೀಪ್ ಫ್ರೈ ಮಾಡೋದಕ್ಕೆ ಬಳಸಬಹುದು. ತೆಂಗಿನ ಎಣ್ಣೆಯು ತಾಪಮಾನವನ್ನ ಲೆಕ್ಕಿಸದೆ ಸ್ಥಿರವಾಗಿರುತ್ತದೆ. ಇದರ ಉರಿಯೂತದ ಗುಣಲಕ್ಷಣಗಳು ನಮ್ಮ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುವುದರಿಂದ ತೆಂಗಿನ ಎಣ್ಣೆಯ ಬಳಕೆ ಬಲು ಸೂಕ್ತ.